ಇಂಪಾರ್ಟೆಂಟ್ ವಿಷಯ. ಮದುವೆ ಮತ್ತು ಕಿಡ್ನಿ. ಏನಪ್ಪ ಡಾಕ್ಟ್ರು ಇವತ್ತು ಮದುವೆ ಬಗ್ಗೆ ಮಾತಾಡ್ತಾ ಇದ್ದಾರೆ? ಹೌದು, ಒಂದು ಒಳ್ಳೆ ಇಂಪಾರ್ಟೆಂಟ್ ವಿಷಯ ಇದೆ. ಅದಕ್ಕೆ ಮುಂಚೆ ಫಾಲೋ ಮಾಡಿ, ನಿಮ್ಮ ಮದುವೆ ಆಗ್ತಿರೋ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಸೊ ಏನಿದು ಅಂದರೆ, ಮದುವೆ ಆಗ್ತಿರೋರಿಗೆ ಒಂದು ವಿಷಯ ನೆನ್ಪಿಟ್ಕೋಬೇಕು. ಏನಂದರೆ, ಈ ವಂಶಾವಳಿ ಕಾಯಿಲೆಗಳು, ಜೆನೆಟಿಕ್ ಡಿಸಾರ್ಡರ್ಸ್, ಸಂಬಂಧಿಕರಲ್ಲಿ ಮದುವೆ ಆದರೆ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಹೇಗೆ ಅಂದರೆ, ಅದಕ್ಕೆ ವಂಶಾವಳಿ ಕಾಯಿಲೆಗಳಂತ ಏನಂದರೆ, ತಂದೆಯಿಂದ ಮಗನಿಗೆ, ಮಗನಿಂದ ಮೊಮ್ಮಕ್ಕಳಿಗೆ ಬರೋ ತೊಂದರೆ ಇರೋ ಜೀನ್ ಪಾಸ್ ಆಗ್ತಾ ಹೋಗುತ್ತೆ. ಸೊ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಬ್ಬ ಹುಡುಗ ಮಾವನ ಮಗಳು ಮದುವೆ ಆದರೆ ಆ ವಂಶಾವಳಿಯಿಂದ ಬಂದಿರೋ ತೊಂದರೆ ಇರೋ ಜೀನು ಇಬ್ಬರು ಕಡೆಯೂ ಇದ್ದರೆ ಮದುವೆ ಆದರೆ ಮಕ್ಕಳಿಗೆ ಈ ಜೆನೆಟಿಕ್ ಡಿಸಾರ್ಡರ್ ಅಥವಾ ವಂಶಾವಳಿಯಿಂದ ಬರೋ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ. ಬಟ್ ನೀವು ಅನ್ರಿಲೇಟೆಡ್ ಅಥವಾ ಸಂಬಂಧ ಇಲ್ಲದೇ ಇರೋರು ಯಾರು ಮದುವೆ ಆದರೆ, ಸೊ ನಿಮ್ಮ ಹತ್ರ ತೊಂದರೆ ಇರೋ ಜೀನ್ ಇದ್ರೂ ಅವ್ರ ಹತ್ರ ತೊಂದರೆ ಇರೋ ಜೀನ್ ಇಲ್ಲದೆ ಹೋದರೆ ಸೊ ಮಕ್ಕಳು ಆರೋಗ್ಯ ಹುಡ್ತಾರೆ. ಆದ್ದರಿಂದ ಈ ಥರ ಅನ್ರಿಲೇಟೆಡ್ ಮದುವೆ ಆದರೆ ನಿಮಗೆ ಮುಂದಿನ ಪೀಳಿಗೆ ಆರೋಗ್ಯವಾಗಿರೋ ಚಾನ್ಸಸ್ ಜಾಸ್ತಿ. ಈಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಮಗೆ ಅಟ್ಲೀಸ್ಟ್ ಮಂತ್ಲಿ ಇಬ್ಬರಾದರೂ ಬಂದೇ ಬರ್ತಾರೆ. ಈಗ ಮೊನ್ನೆ 4 ವೀಕ್ಸ್ ಬ್ಯಾಕ್ ಅಡ್ಮಿಟ್ ಆಗಿರೋರು, ಹುಡುಗ ಮಾವನ ಮಗಳನ್ನ ಮದುವೆ ಆಗಿದ್ದ, ಅವ್ರಿಗೆ 3 ಜನ ಮಕ್ಕಳು. ಅದರಲ್ಲಿ ಇಬ್ಬರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು, ಆಲ್ಪೋರ್ಟ್ ಸಿಂಡ್ರೋಮ್ ಅಂತ ಕರಿತೀವಿ. ಅವ್ರಿಗೆ 15 ವರ್ಷಕ್ಕೇ ಡಯಾಲಿಸಿಸ್ ಬಂದುಬಿಟ್ಟಿದ್ದಾರೆ. ಅವಾಗಲೇ ಕಿವಿನೂ ಕೇಳಿಸಲ್ಲ, ಒಬ್ಬಂಗೆ ಕಣ್ಣು ಸ್ವಲ್ಪ ಪೊರೆ ಬೆಳ್ಕೊತಾ ಇದೆ ಅವಾಗಲೇ. ಇದೆಲ್ಲ ಅವಾಯ್ಡ್ ಮಾಡ್ಬೋದು ನೋಡಿ. ಸೊ ಇಷ್ಟು ಒಂದು ಪೇಷಂಟ್ ಡಯಾಲಿಸಿಸ್ಗೆ ಬಂತು ಅಂದರೆ ಆ ಫ್ಯಾಮಿಲಿಗೆ ಎಷ್ಟು ಬರ್ಡನ್ ಬೀಳುತ್ತೆ ಅಂದರೆ ಅದು ಅವ್ರಿಗೆ ಗೊತ್ತಿರುತ್ತೆ. ಎಷ್ಟು ಕಷ್ಟ, ವಾರಕ್ಕೆ 2 ಸತಿ ಡಯಾಲಿಸಿಸ್ ಇರುತ್ತೆ. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ವಂಶಾವಳಿಯಲ್ಲಿ ಮದುವೆ ಆಗೋದು ತಪ್ಪು ಅಂತಲ್ಲ, ಬಟ್ ಮದುವೆ ಆದರೆ ಈ ರಿಸ್ಕ್ ಅಂತೂ ಇದ್ದೇ ಇರುತ್ತೆ. ಇದು ನಿಮಗೆ ನೆನಪಿರಲಿ. ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ. ಜೆನೆಟಿಸಿಸ್ಟ್ ಅಂತ ಒಬ್ಬರು ಡಾಕ್ಟರ್ ಇರ್ತಾರೆ, ಅವ್ರು ಕೌನ್ಸಿಲ್ ಮಾಡಿ ಅವ್ರ ಸಲಹೆ ತಗೋಬೋದು. ಇದನ್ನು ಮಾಡಿದರೆ ಮುಂದೆ ಆಗೋ ಈ ಕಿಡ್ನಿ ಪ್ರಾಬ್ಲಮ್ ಒಂದೇ ಅಲ್ಲ, ಹಾರ್ಟ್ ಪ್ರಾಬ್ಲಮ್ಸು, ಈ ಬ್ಲೀಡಿಂಗ್ ಡಿಸಾರ್ಡರ್ಸು, ಈ ಥರ ಸುಮಾರು ಕಾಯಿಲೆಗಳು ಬರ್ತವೆ ವಂಶಾವಳಿಯಿಂದ ಬರೋದು. ಇದೆಲ್ಲ ನಿಲ್ಲಿಸ್ಬೋದು. ಸೊ ಇದಕ್ಕೆ ಈ ವಿಷಯ ಹೇಳಬೇಕಾಗಿತ್ತು ಅಷ್ಟೇ. ಸೊ ಮುಂದೆ ಮದುವೆ ಆಗ್ತಿರೋರು ಇದನ್ನು ವಿಷಯ ನೆನ್ಪಿಟ್ಕೊಳ್ಳಿ. ಮುಂದೆ ಬರೋ ಜನ್ರೇಷನ್ನು ಹೆಲ್ದಿಯಾಗಿ ಆರೋಗ್ಯವಾಗಿ ಹುಟ್ಟಲಿ ಅಂತ ಹೇಳ್ತಾ, ಖುಷಿಯಾಗಿರಿ, ನಗ್ನಗ್ತಾ ಇರಿ.